ನಮಸ್ಕಾರ ಸ್ನೇಹಿತರೆ. ನಾವಿಂದು ಅದ್ಭುತವಾದ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮತ್ತು ಭಾರತ ಸಂವಿಧಾನ ರಚನೆಯ ಬಗ್ಗೆ ವಿಷಯವನ್ನು ನಾವು ಯಥಾವತ್ತಾಗಿ ಟಾಪಿಕ್ ವೈಸ್ ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ಮೊದಲ ಟಾಪಿಕ್ ಬಂದು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಭಾರತೀಯ ಸಂವಿಧಾನದ ಐತಿಹಾಸಿಕ ಅಡಿಪಾಯವನ್ನು ಸ್ವತಂತ್ರ ಪೂರ್ವದ ವಿವಿಧ ಕಾಯ್ದೆಗಳ ಮೂಲಕ ನಾವು ಗುರುತಿಸ್ತೀವಿ. ಇವುಗಳನ್ನು ಎರಡು ಭಾಗಗಳಾಗಿ ಮಾಡಿದ್ದೀವಿ. ಯಾವುದು ಅಂತ ಬಂದಾಗ, ಒಂದು ಕಂಪನಿ ಆಳ್ವಿಕೆ ಅಂತ ಒಂದು, ಅಂದರೆ 1773ಇಂದ 1858 ಬಾಕ್ಸರ್ ಕದನ ಅಂತ ಏನಾಗುತ್ತೆ 1764 ನಂತರ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕುಗಳು ಸಿಕ್ಕಿದ ನಂತರ ಇದು ಪ್ರಾರಂಭವಾಗುತ್ತೆ ಕಂಪನಿ ಆಳ್ವಿಕೆ. ನೆಕ್ಸ್ಟು ಕಿರೀಟದ ಆಳ್ವಿಕೆ ಅಂದರೆ ಕ್ರೌನ್ ಅಡ್ಮಿನಿಸ್ಟ್ರೇಷನ್ ಅಂತ ಕರ್ಕೊಳ್ತೀವಿ. 1858 ಅಂದರೆ 1508ಇಂದ 1947ವರೆಗೂ, ಅಂದರೆ 1857ರ ಸಿಪಾಯಿ ದಂಗೆ ನಂತರ ಇದು ಆರಂಭವಾಗುತ್ತೆ. ಓಕೆ, ಮುಂದೇನು ಕಾನ್ಸೆಪ್ಟು ಅಂದರೆ, ಕಂಪನಿ ಆಳ್ವಿಕೆ ಅಡಿಪಾಯದಲ್ಲಿ ಸಂವಿಧಾನದ ಬೆಳವಣಿಗೆಗಳಾಗ್ತವೆ. ಅದರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ. ಮತ್ತು ಆಮೇಲೆ ನೆಕ್ಸ್ಟು ನಮಗೆ ಈ 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. ಮತ್ತು 1883 ನಮಗೆ 1813 ಚಾರ್ಟರ್ ಆ್ಯಕ್ಟ್ ಬರುತ್ತೆ. ಅಲ್ಲಿ 1833 ನಮಗೆ ಬರುವಂಥ ಒಂದು ಕಾಯ್ದೆ ಯಾವುದಂತ ಬಂದಾಗ ಈ ಚಾರ್ಟರ್ ಆ್ಯಕ್ಟ್ ಬರುತ್ತೆ. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಒಂದು ಡೀಟೇಲ್ ನೋಡೋಣ. ಆಮೇಲೆ ಸ್ವಲ್ಪ ಹೆಸರುಗಳನ್ನು ಹೇಳಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಆಮೇಲೆ 1853 ಚಾರ್ಟರ್ ಆ್ಯಕ್ಟ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಈಗ ಒಂದೊಂದೇ ಆ್ಯಕ್ಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಯಾವ್ಯಾವ ಆ್ಯಕ್ಟ್ಗಳು ಏನು ಹೇಳ್ತಾವೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ತಡ ಮಾಡೋದಕ್ಕೆ ಕ್ಲಿಯರಾಗಿ ಇವುಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟು ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಏನು ಹೇಳುತ್ತೆ 1773 ಇದು ಏನು ಹೇಳುತ್ತೆ ಅಂತ ಇದ್ರ ಬಗ್ಗೆ ನಾವು ಮಾಹಿತಿ ತೊಗೊಳ್ಳೋಣ. ನೋಡಿ, ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ನಾಮಕರಣ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನ ಅನೇಕ ಬಾರಿ ಸರ ಕೇಳಿದ್ದಾರೆ, ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ಬರ್ತವೆ. ಇನ್ನೊಂದು ಕೇಂದ್ರೀಯ ಆಡಳಿತ ಇಲ್ಲಿ ಪ್ರಾರಂಭವಾಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಕೇಂದ್ರೀಯ ಆಡಳಿತ ಪ್ರಾರಂಭ COD ಅಂತ ಕರ್ಕೊಳ್ತೀವಿ. COD ಅಂತ ಬಂದ ಏನಂತಂದ್ರಾಗ ಇಲ್ಲಿ ಕೆಲವೊಂದು ನೋಡಿರಿ, ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಕರ್ಕೊಳ್ತೀವಿ. ಭಾರತದ ಕಂದಾಯ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳ ವರದಿ ಸಲ್ಲಿಸುವುದು ಕಡ್ಡಾಯ ಆಗುತ್ತೆ ಇಲ್ಲಿ. ಓಕೆನಾ. ಮತ್ತಿನ್ನೊಂದು ಬಂದಾಗ ನೋಡಿ, ಈ 1774 ಪೋರ್ಟರ್ ವಿಲಿಯಂನಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಕನಿಷ್ಠ ಅಧಿಕಾರಗಳೊಂದಿಗೆ. ಇದು ಸಹಿತ ಇಂಪಾರ್ಟೆಂಟ್. 1774 ಪೋರ್ಟ್ ವಿಲಿಯಂನಲ್ಲಿ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ. ಇನ್ನು ನೆಕ್ಸ್ಟ್ ಇದಾದಮೇಲೆ ನೋಡಿ, ವಾರ್ ನೆಸ್ಟಿಂಗ್ಸು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗ್ತಾರೆ. ಇದು ಸಹಿತ ಎಕ್ಸಾಮ್ಸಲ್ಲಿ ಕೇಳಿದರೆ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಮುಂದಿನ ಇಲ್ಲಿ ಒಂದು ಆ್ಯಕ್ಟ್ ಬಗ್ಗೆ ನೋಡೋಣ ನಾವು. ಪಿಟ್ಸ್ ಇಂಡಿಯಾ ಆ್ಯಕ್ಟು 1784, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ನೋಡಿ, ದ್ವಿಸರ್ಕಾರ ಪದ್ಧತಿ ವಾಣಿಜ್ಯ ಕಾರ್ಯಗಳಿಗೆ COD ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಕರ್ತಾರೆ. ಕಾರ್ಯಗಳಿಗೆ POC ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಕರ್ಕೊಳ್ತಾರೆ. ಅಂದರೆ ದ್ವಿಸರ್ಕಾರ ಪದ್ಧತಿ ವಾಣಿಜ್ಯ ಕಾರ್ಯಗಳಿಗೆ ಕೋರ್ಟ್ ಆಫ್ ಡೈರೆಕ್ಟರ್ ಅಂದರೆ, ರಾಜಕೀಯ ಕಾರ್ಯಗಳಿಗೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಬಂದಾಗ, ಈ ಕಂಪನಿ ಪ್ರದೇಶಗಳನ್ನು ಬ್ರಿಟಿಷ್ ಪಾಸೆಸನ್ ಇನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಹಾಗಾದರೆ ಮುಂದೇನಾಯಿತು ಅಂದರೆ, BOC ಬೋರ್ಡ್ ಆಫ್ ಕಂಟ್ರೋಲ್ಗೆ ಅಧಿಕಾರ ನೀಡಲಾಯಿತು. ಇದರಿಂದ ಕಂಪನಿಯ ವ್ಯವಹಾರಗಳ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣ ದೊರೆಯುತ್ತೆ. ಓಕೆನಾ. ಈಗ ಮತ್ತೆ ನಾವು ಮತ್ತೊಂದು ಆ್ಯಕ್ಟಿಗೆ ಹೋಗೋಣ. ನಾವು ಯಾವ ಆ್ಯಕ್ಟ್ ಅಂತ ಬಂದಾಗ ನೋಡಿ, ಅದ್ಭುತವಾಗಿ ಆ್ಯಕ್ಟ್ ಕಾಣ್ತದೆ ನಿಮಗೆ. ಅದು ಚಾರ್ಟರ್ ಆ್ಯಕ್ಟ್ 1813, 1813. ಇದು ಏನು ಹೇಳ್ತಂದರೆ, ಚಹಾ ಮತ್ತು ಅಫೀಮು ಹೊರತುಪಡಿಸಿ ಭಾರತದೊಂದಿಗಿನ ವ್ಯಾಪಾರದ ಮೇಲೆ, ಅಂದರೆ ನೋಡಿರಿ, ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯ ಅಂತ್ಯವಾಯಿತು ಅಂತ ಕರೆಯುತ್ತೆ. ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಮಾಹಿತಿ ಅಂತ ಬಂದಾಗ ನೋಡಿ, ಪ್ರಮುಖವಾಗಿ ವಿಜ್ಞಾನ ಮತ್ತು ಸಾಹಿತ್ಯದ ಪ್ರಚಾರಕ್ಕಾಗಿ ಹಣಕಾಸಿನ ಅವಕಾಶ ಇಲ್ಲಿ ಸಿಗುತ್ತೆ. ಮತ್ತೇನಾಗುತ್ತೆ ಈ ಒಂದು ಆ್ಯಕ್ಟ್ ಪ್ರಕಾರ ಅಂತ ಬಂದಾಗ, ಸ್ಥಳೀಯರಲ್ಲಿ ಶಿಕ್ಷಣದ ಪ್ರಚಾರಕ್ಕಾಗಿ ವಾರ್ಷಿಕವಾಗಿ 1,00,000 ರೂಪಾಯಿ ಮೀಸಲಾರಿಸಾಯಿತು. ಅದು 1813 ಚಾರ್ಟರ್ ಆ್ಯಕ್ಟ್ ಅಂತ ನೆನ್ಪಿಟ್ಬಿಟ್ಟು ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಇದು. ಇನ್ನು ಮುಂದೆ ಬರುವುದು 1833 ಆ್ಯಕ್ಟು. ಹಾಗಾದರೆ ಇದು ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಇದು ಕೇಂದ್ರೀಕರಣದ ಕಡೆಗೆ ಅಂತಿಮ ಹಂತ ತಲುಪುತ್ತೆ. ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತೇಳಿ ನೇಮಕ ಮಾಡುತ್ತಿದ್ದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗ್ತಾರೆ. ಇದು ಸಹಿತ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ತಾ ಹೋಗಿ. ಆಮೇಲೆ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ನೋಡಿರಿ. ಹಾಗಾದರೆ 1833 ಚಾರ್ಟರ್ ಆ್ಯಕ್ಟ್ ಮತ್ತೊಂದು ಹೆಸರು ಅಂದರೆ, ಇದನ್ನು ನಾವು ಮತ್ತೊಂದು ಹೆಸರು ಕರ್ಕೊಳ್ತಾ ಹೋಗ್ತೀವಿ, ಸೆಂಟ್ ಹೆಲೆನಾ ಆ್ಯಕ್ಟ್ ಅಂತ ಕರೀತಾರೆ. ಸೆಂಟ್ ಹೆಲೆನಾ ಆ್ಯಕ್ಟ್ ಅಂತ ನೆನ್ಪಿಟ್ಕೊಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಗವರ್ನರ್ಗಳ ಶಾಸಕಾಂಗ ಅಧಿಕಾರವನ್ನು ಇಲ್ಲಿ ತೆಗೆದುಹಾಕಲಾಯಿತು. ನೆನ್ಪಿಟ್ಕೊಳ್ತಾ ಹೋಗಿ, ಇಂಪಾರ್ಟೆಂಟ್ ಆಗುತ್ತೆ. ಈಗ ಮತ್ತೆ ನಾವು ಒಂದು ಆ್ಯಕ್ಟಿಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮತ್ತೊಂದು ಆ್ಯಕ್ಟ್ ಯಾವುದಂತ ಬಂದಾಗ ನೋಡಿ, ಮತ್ತೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ಯಾವುದಂತ ಬಂದಾಗ ಇದು ಯಾವುದಂದರೆ ಚಾರ್ಟರ್ ಆ್ಯಕ್ಟ್ 1833. ಇದು ಸ್ವಲ್ಪ ಮುಂದುವರಿದ ಭಾಗ ಇದೆ. ಏನಂತ ಬಂದಾಗ ನೋಡೋದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡೋಣ.
ನಾಗರಿಕ ಸೇವೆಗಳಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ವಿಫಲ ಪ್ರಯತ್ನ ಆಗುತ್ತೆ. ಭಾರತೀಯ ಕಾನೂನುಗಳನ್ನು ಕ್ರೋಢೀಕರಿಸಲು ಕಾನೂನು ಆಯೋಗ ಸ್ಥಾಪನೆ ಆಗುತ್ತೆ ಮತ್ತು ಲಾರ್ಡ್ ಮೆಕಾಲೆ ನೇತೃತ್ವದಲ್ಲಿ ಚಹಾದ ವ್ಯಾಪಾರ ಮತ್ತು ಚೀನಾದೊಂದಿಗಿನ ವ್ಯಾಪಾರ ಸಂಪರ್ಕಗಳ ಮೇಲಿನ ಏಕಸ್ವಾಮ್ಯವನ್ನು ಹೊಂದುತ್ತಾರೆ. ಓಕೆನಾ, ಅಂತ್ಯವಾಗುತ್ತೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಬರುವಂಥ ಆ್ಯಕ್ಟ್ ಯಾವುದು? ಚಾರ್ಟರ್ ಆ್ಯಕ್ಟ್ 1853. ಏನಿದೆ ವಿಷಯ ನೋಡಿ, ಕ್ಲಿಯರಾಗಿ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿನ ನೋಡ್ತಾ ಹೋಗೋಣ. ಹಾಗಾದರೆ ಏನಿದೆ ಮಾಹಿತಿ ಅಂತ ಬಂದಾಗ ಏನಂತ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಮೊದಲ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸಕಾಂಗ ಮತ್ತು ಕಾರ್ಯಾಂಗ ಅಧಿಕಾರಗಳನ್ನು ಬೇರ್ಪಡಿಸಲಾಗುತ್ತೆ. ಹೀಗೆ ಭಾರತದಲ್ಲಿ ಸಂಸದೀಯ ವ್ಯವಹಾರ ವ್ಯವಸ್ಥೆ ಆರಂಭವಾಯಿತು. ಭಾರತೀಯರಿಗೆ ಕಮ್ಯುನಿಟೆಡ್ ಅಂತ ಕರ್ಕೊಳ್ತೀವಿ ಸಿವಿಲ್ ಸರ್ವಿಸ್ನಲ್ಲಿ ಅವಕಾಶ ನೀಡಲಾಯಿತು. ಮೊದಲ ಬಾರಿಗೆ ಕೇಂದ್ರ ಶಾಸಕಾಂಗ ಮಂಡಳಿಯ ಸ್ಥಳೀಯರಲ್ಲಿ ಪ್ರಾತಿನಿಧ್ಯವನ್ನು ಇದು ಪರಿಚಯಿಸುತ್ತೆ ನೋಡಿ. ಮತ್ತೆ ನೋಡಿ, ಇಲ್ಲಿ ನಿಮ್ಗೆ ಹೇಳಿದ್ದೆ ಮೊದಲೇ ನಾನು, ಈ GC ಅಂದರೆ ಗವರ್ನರ್ ಜನರಲ್, COD ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸು, ಆಮೇಲೆ ನೆಕ್ಸ್ಟು BOC ಅಂದರೆ ಬೋರ್ಡ್ ಆಫ್ ಕಂಟ್ರೋಲರ್ ಅಂತ ಕರ್ಕೊಳ್ತೀವಿ. ಓಕೆನಾ. ಮುಂದೆ ಸ್ನೇಹಿತರೆ, ಮುಂದಿನ ಕಾನ್ಸೆಪ್ಟ್ ಅಂತ ಬಂದಾಗ ಕಂಪನಿ ಆಳ್ವಿಕೆ ಅಡಿಯಲ್ಲಿ ಸಂವಿಧಾನಿಕ ಬೆಳವಣಿಗೆಗಳು ಅಂತ ಬರುತ್ತೆ. ಏನಂಗಂದರೆ ಇಲ್ಲಿ ಫಸ್ಟ್ ಬರುವಂಥದ್ದು ನೋಡಿ, ಫಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಅಂತದೆ. ಅಂದರೆ ನೋಡಿ ಏನಿದೆ ಕಾನ್ಸೆಪ್ಟ್ ಹಾಗಾದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಏನಿದೆ ಮಾಹಿತಿ ಅಂದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತೊಗೊಳ್ಳೋಣ ನೋಡಿ. ಭಾರತದ ಆಡಳಿತವನ್ನು ಕಂಪನಿಯಿಂದ ಬ್ರಿಟಿಷ್ ಕಿರೀಟಕ್ಕೆ ವರ್ಗಾಯಿಸಲಾಯಿತು. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಭಾರತದ ಗವರ್ನರ್ ಜನರಲನ್ನು ವೈಸ್ರಾಯ್ ಎಂದು ಹೆಸರಿಸಲಾಯಿತು. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಆಗ್ತಾರೆ. ಇವೆಲ್ಲ ಎಕ್ಸಾಮ್ ಪಾಯಿಂಟ್ 3 ನೆನ್ಪಿಟ್ಕೊಳ್ತಾ ಹೋಗಿ. ಆಮೇಲೆ ನೆಕ್ಸ್ಟು ಅದಾದಮೇಲೆ ನೋಡಿ, ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆಯನ್ನು ಸ್ಥಾಪಿಸಲಾಯಿತು. ಮತ್ತು ನಿಮಗೆ ಹೇಳಿದ ಬೋರ್ಡ್ ಆಫ್ ಕಂಟ್ರೋಲು, ಆಮೇಲೆ ಕಂಟ್ರೋಲ್ ಆಫ್ ಡೈರೆಕ್ಟರ್ ಅಂತ ಏನು ಕರಿತೀವಿ ಅದನ್ನು ರದ್ದು ಮಾಡಲಾಯಿತು ಇಲ್ಲಿ. ಇದರಿಂದ ದ್ವಿಪದ್ಧತಿ ವ್ಯವಸ್ಥೆ ಕೊನೆಗೊಳ್ಳುತ್ತೆ ಇಲ್ಲಿ, ನೆನ್ಪಿಟ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇದಾದಮೇಲೆ ಮತ್ತೊಂದು ಆ್ಯಕ್ಟ್ ತೊಗೊಳ್ತೀವಿ ನಾವು. ಯಾವ ಆ್ಯಕ್ಟ್ ಅಂತ ಬಂದಾಗ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್. ಇದು ಯಾವುದಂತ ಬಂದಾಗ 1861. ಹಾಗಾದರೆ ಇದರ ಬಗ್ಗೆ ಮಾಹಿತಿ, ಪ್ರತಿನಿಧಿಗಳ ಸಂಸ್ಥೆಗಳ ಆರಂಭ ಆಗುತ್ತೆ ಇಲ್ಲಿ. ಆಮೇಲೆ ನೆಕ್ಸ್ಟು ವಿಕೇಂದ್ರೀಕರಣವನ್ನು ಪ್ರಾರಂಭಿಸಲಾಯಿತು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಶಾಸಕಾಂಗ ಅಧಿಕಾರವನ್ನು ಮರುಸ್ಥಾಪಿಸಲಾಗುತ್ತೆ ಇಲ್ಲಿ. ಇದಾದ್ಮೇಲೆ ಮತ್ತೇನಾಗುತ್ತೆ ಅಂದರೆ ಪೋರ್ಟ್ಫೋಲಿಯೋ ವ್ಯವಸ್ಥೆಗಳು ಮತ್ತು ವೈಸ್ರಾಯ್ನ ಸುಗ್ರೀವಾಜ್ಞೆ ಅಧಿಕಾರವನ್ನು ಇಲ್ಲಿ ಗುರುತಿಸಲಾಯಿತು. ಬೆಂಗಾಲ್, ಪಂಜಾಬ್ ಮತ್ತು NWFP ಹೊಸ LC ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲಿಂಗನ್ನು ಇಲ್ಲಿ ಸ್ಥಾಪನೆ ಮಾಡಲಾಗುತ್ತೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದಾದಮೇಲೆ ನೆಕ್ಸ್ಟ್ ಬರುವಂಥ ಒಂದು ಕಾನ್ಸೆಪ್ಟು ಸಂವಿಧಾನದ ರಚನೆ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಂತ ನೋಡಿ. ಸಂವಿಧಾನದ ಸಂಬಂಧಿಸಿದ ಪ್ರಮುಖ ಕಾಲಗಣನೆಗಳನ್ನು ನೋಡ್ಕೋಬೇಕು. ಎಕ್ಸಾಮ್ಸಲ್ಲಿ ತುಂಬ ಕೇಳ್ತಾರೆ ಇವು. 1906 ಸ್ವರಾಜ್ಯ ಬೇಡಿಕೆಯಲ್ಲಿ ಸಂವಿಧಾನದ ಬೆಲೆ ಅಂದರೆ ಸಂವಿಧಾನಿಕ ರಚನಾ ಸಭೆ ಕಲ್ಪನೆ ಅಡಕವಾಗಿದ್ದರೆ ನೋಡಿರಿ, ಇದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಕರ್ಕೊಳ್ತೀವಿ, ಸಂವಿಧಾನ ರಚನಾ ಸಭೆ ಅಂತ ಕರ್ಕೊಳ್ತೀವಿ. ಓಕೆನಾ. ಮತ್ತು 1934ರಲ್ಲಿ MN ರಾಯ್ ಅವರು ಸಂವಿಧಾನಿಕ ರಚನಾ ಸಭೆಯ ಕಲ್ಪನೆಯನ್ನು ಸ್ಪಷ್ಟವಾಗಿ ಮುಂದಿಡ್ತಾರೆ. ಅದಾದಮೇಲೆ ನೆಕ್ಸ್ಟು 1930ರಲ್ಲಿ INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಬಾರಿಗೆ ಈ ಸಂವಿಧಾನ ರಚನಾ ಸಭೆ ಬೇಡಿಕೆ ಸಲ್ಲಿಸ್ತಾರೆ. 1940 ಆಗಸ್ಟ್ ಆಫರ್ ಕೊಡಲಾಗುತ್ತೆ. ಸಂವಿಧಾನ ರಚನೆಗಾಗಿ ಬೇಡಿಕೆಯನ್ನು ಶಾಶ್ವತ ಒಪ್ಪಿಕೊಡಲಾಯಿತು 1940ರಲ್ಲಿ. ಓಕೆನಾ. ಮುಂದೆ ಏನಾಯಿತು ಅಂತ ಬಂದಾಗ ಇಲ್ಲಿ ನೋಡಿ, ಇಂಪಾರ್ಟೆಂಟ್. 1942ರಲ್ಲಿ ಕ್ರಿಪ್ಸ್ ಪ್ರಸ್ತಾವನೆ ಸಂವಿಧಾನ ಸಭೆ ರಚನೆಯನ್ನು ಒಪ್ಪಿಕೊಂಡಿತ್ತು, ಆದರೆ ಮುಸ್ಲಿಂ ಲೀಗ್ ಇದನ್ನು ತಿರಸ್ಕಾರ ಮಾಡುತ್ತೆ. ಮತ್ತು 1946 ಕ್ಯಾಬಿನೆಟ್ ಮಿಷನ್ ಏನಿದೆ ಈ ಸಂವಿಧಾನ ರಚನಾ ಸಭೆಗಾಗಿ ಒಂದು ಯೋಜನೆಯನ್ನು ಮುಂದಿಟ್ಟಿತ್ತು. ಇದು ಮುಸ್ಲಿಂ ಲೀಗನ್ನು ಇದು ಇನ್ನೂ ಅದನ್ನು ಹೆಚ್ಚು ಕಡಿಮೆ ತೃಪ್ತಿಪಡಿಸುತ್ತಿದೆ. ಯಾವುದು? 1946. ಓಕೆನಾ. ಈಗ ಮತ್ತೆ ಬಂದಾಗ ಮತ್ತೆ ವಿಷಯ ನೋಡ್ತಾ ಹೋಗೋಣ. 9 ಡಿಸೆಂಬರ್ 1946 ಸಂವಿಧಾನ ರಚನಾ ಸಭೆ ಏನಿದೆ ಇದು ಮೊದಲ ಅಧ್ಯಕ್ಷತೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ವಹಿಸ್ಕೊಳ್ತಾರೆ. ಫ್ರೆಂಚ್ ಪದ್ಧತಿಯ ಆಧಾರದ ಮೇಲೆ ಹಿರಿಯ ಸದಸ್ಯರು ಇಲ್ಲಿ ಆಗ್ತಾರೆ. ನೆನ್ಪಿಟ್ಕೊಳ್ರಿ, ಇದು ಭಾಳ ಇಂಪಾರ್ಟೆಂಟ್ ಡೇಟ್ ಆಗುತ್ತೆ. 9 ಡಿಸೆಂಬರ್ 1946 ಇದು ಸಂವಿಧಾನದ ಕೌನ್ಸಿಲಿಂಗ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ಸಚ್ಚಿದಾನಂದ ಸಿನ್ಹಾ ವಹಿಸ್ಕೊಳ್ತಾರೆ. ಫ್ರೆಂಚ್ ಪದ್ಧತಿಯ ಮೇಲೆ ಅಥವಾ ಹಿರಿಯರಿದ್ದರು ವಹಿಸಲಾಗ ಅವರನ್ನು ಇಲ್ಲಿ ಅಧ್ಯಕ್ಷರು ಮಾಡ್ತಾರೆ. ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ HC ಮುಖರ್ಜಿ ಅವರು ಕ್ರಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಇಲ್ಲಿ ನೇಮಕ ಆಗ್ತಾರೆ. ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ. ಈಗ ಮತ್ತೆ ಬರುವಂಥ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ 13 ಡಿಸೆಂಬರ್ 1946 ಜವಾಹರ್ಲಾಲ್ ನೆಹರು ಅವರು ಐತಿಹಾಸಿಕ ಉದ್ದೇಶಗಳ ನಿರ್ಣಯವನ್ನು ಮಂಡಿಸ್ತಾರೆ. ಇದನ್ನು 1947 ಜನವರಿ 22ರಂದು ಸರ್ವಾನುಮತದಿಂದ ಇದನ್ನು ನಾವು ಅಂಗೀಕರಣ ಮಾಡ್ತೀವಿ. ಓಕೆ. ಈಗ ಮತ್ತೆ ವಿಷಯ ನೋಡೋಣ ನಾವು ಏನಂತ ಬಂದಾಗ ನೋಡಿ, 1947 ಭಾರತೀಯ ಸ್ವತಂತ್ರ ಕಾಯ್ದೆ ಜಾರಿಗೆ ಬರುತ್ತೆ. ಸಂವಿಧಾನ ರಚನಾ ಸಭೆ ಬಂದ ಬದಲಾವಣೆಗಳೇನಾಗ್ತವೆ ಅಂದರೆ CAಯನ್ನು ಸಂಪೂರ್ಣ ಸಾರ್ವಭೌಮ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಸಂವಿಧಾನಿಕ ಸಭೆಯನ್ನು ರಚನಾ ಸಭೆಯನ್ನು ಸಂಪೂರ್ಣ ಸಾರ್ವಭೌಮ ಸಂಸ್ಥೆಯನ್ನು ಮಾಡಲಾಯಿತು. ಇದು ಶಾಸಕಾಂಗ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿತು. GV ಮಾವಳ್ಕರ್ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಮತ್ತು ಸ್ವತಂತ್ರ ಭಾರತದ ಮೊದಲ ಸಂಸತ್ತಾಯಿತು.
ಬಲವು 299 ಇತ್ತು ಮೊದಲು. ಪಾಕಿಸ್ತಾನದಲ್ಲಿ ಸೇರ್ಪಡೆಗೊಂಡ ಪ್ರದೇಶಗಳು MLAಗಳು ನೋಡಿ, MLA ಅಂದರೆ ಇದು ಮುಸ್ಲಿಂ ಲೀಗ್ ಸದಸ್ಯರು ಸಹಿತ ಇದರಿಂದ ಹೊರಗೆ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಂತ ಬಂದಾಗ ನೆಕ್ಸ್ಟ್ ಮಾಹಿತಿ 26 ನವೆಂಬರ್ 1949ರಂದು ಕರಡು ಸಂವಿಧಾನದಲ್ಲಿ ಮೇಲಿನ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಇದು ಒಂದು ಪ್ರಸ್ತಾವನೆ 395 ವಿಧಿಗಳ 8 ಅನುಸೂಚಿಗಳನ್ನು ಒಳಗೊಂಡಿತ್ತು. 26 ಜನವರಿ 1950 ಇದನ್ನು ಜಾರಿಗೆ ತಂದ ದಿನಾಂಕ ಆಗುತ್ತೆ. ಯಾಕಂದರೆ ಇದು ಎಂದು ಆಯ್ಕೆ ಮಾಡಲಾಯಿತು. ಕಾರಣ 1930 ಜನವರಿ 26ರಂದು ಜವಾಹರ್ಲಾಲ್ ನೆಹರು ಅವರು ಅಧಿವೇಶನದಲ್ಲಿ ಈ ನಂತರ ಪೂರ್ಣ ಸ್ವರಾಜ್ಯ ದಿನವಂತ ಆಚರಣೆ ಮಾಡ್ಕೊಂಡಿದ್ವಿ. ಹಾಗಾಗಿ ಆ ಒಂದು ನೆನಪಿಗಾಗಿಯೇ ಈ ಜನವರಿ 26, 1950 ನಾವು ಇದನ್ನ ಆಚರಣೆ ಮಾಡ್ತೀವಿ. ಓಕೆನಾ, ಜಾರಿಗೆ ತಂದೀವಿ. ಓಕೆ, ಈಗ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟು ಯಾವುದಂತ ಬಂದಾಗ ಜಸ್ಟ್ ನೋಡಿ ಏನು ಸರ್ ಹಾಗಾದ್ರೆ ಕಾನ್ಸೆಪ್ಟ್ ಬಂದಾಗ ಸಂವಿಧಾನದ ಭಾರತ ಸಂವಿಧಾನದ ರಚನೆ ಹೆಂಗೆ, ಅದರ ಕಾನ್ಸೆಪ್ಟ್, ಇದರ ಉದ್ದೇಶ, ನಿರ್ಣಯ ಏನು ಅಂತ ನೋಡ್ಕೊಂಡು ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಏನಂತ ಬಂದಾಗ ಇವುಗಳ ಬದಲಿಗೆ ನಾವು ಒಂದೊಂದೇ ಮಾತಾಡ್ತೋಣ. ಭಾರತ ಸ್ವತಂತ್ರ ಸಾರ್ವಭೌಮ ರಾಜ್ಯವನ್ನು ಘೋಷಿಸಲಾಯಿತು. ಎಲ್ಲ ಅಧಿಕಾರದ ಮತ್ತು ಸಾರ್ವಭೌಮತ್ವವು ಜನರಿಂದಲೇ ಬಂದಿತ್ತು. ನ್ಯಾಯ, ಸಾಮಾಜಿಕ, ರಾಜಕೀಯ, ಆರ್ಥಿಕತೆ ಸ್ಥಿತಿ ಅವಕಾಶ, ಕಾನೂನು ಮುಂದೆ ಸಮಾನತೆ. ಅದರ ಜೊತೆಯಲ್ಲಿ ಇಂಪಾರ್ಟೆಂಟು ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಪೂಜೆ, ಮೈತ್ರಿ, ಸಂಘಟನೆ ಪ್ರಕ್ರಿಯೆ, ಸ್ವತಂತ್ರ, ಅಲ್ಪಸಂಖ್ಯಾತರು, ಹಿಂದುಳಿದವರು, ಬುಡಕಟ್ಟು ಪ್ರದೇಶದವರು, ದೀನದಲಿತರು, ಮತ್ತು ಸಮರ್ಪಕ ರಕ್ಷಣೆ, ಇವೆಲ್ಲ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಅಂತ ಬಂದಾಗ ಶಾಂತಿ ಮತ್ತು ಕಲ್ಯಾಣ ಪ್ರಚಾರ. ಹಾಗಾದರೆ ಸಂವಿಧಾನ ರಚನಾ ಸಭೆಯ ರಚನೆ ಬಗ್ಗೆ ನಾವು ಮಾತಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಏನಂತ ಬಂದಾಗ ಇಂಪಾರ್ಟೆಂಟಾಗಿ ಒಟ್ಟು ಸಾಮರ್ಥ್ಯ 389 ಸ್ಥಾನಗಳು, ಬ್ರಿಟಿಷ್ ಭಾರತಕ್ಕೆ 296 ಸ್ಥಾನಗಳು, ದೇಶೀಯ ಸಂಸ್ಥಾನಗಳಿಗೆ 93 ಸ್ಥಾನಗಳು ಅಂತೇಳಿ ಇರ್ತವೆ. ಹಾಗಾದರೆ ನೇಮಕಾತಿ ಮತ್ತು ಚುನಾವಣೆ ಬಗ್ಗೆ ಮಾತಾಡಿದ್ರೆ ನೇಮಕಾತಿ ಮತ್ತು ಚುನಾವಣೆ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಆಯಾ ಸಂಸ್ಥಾನದ ಮುಖ್ಯಸ್ಥರು ನಾಮನಿರ್ದೇಶನ ಮಾಡ್ತಾರೆ. ಬ್ರಿಟಿಷ್ ಭಾರತದ ಪ್ರತಿನಿಧಿಗಳನ್ನು ಏಕ ಹಸ್ತಾಂತರ ಮತದಾನದ ಮೂಲಕ ಪರೋಕ್ಷವಾಗಿ ಚುನಾಯಿಸ್ತೀವಿ. ಇತರ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನೇನು ಮಾಹಿತಿ ಅಂತ ಬಂದಾಗ ಪ್ರಮುಖವಾಗಿ ಭಾರತೀಯ ಸಮಾಜದ ಎಲ್ಲ ವರ್ಗದವರು, ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಪಾರ್ಸಿಗಳು, ಆಂಗ್ಲೋ ಇಂಡಿಯನ್ನರು ಇದರಲ್ಲಿ ಇರ್ತಾರೆ. ಮಹಾತ್ಮ ಗಾಂಧೀಜಿಯವರು ಇದರಲ್ಲಿ ಸದಸ್ಯರಾಗಿರಲಿಲ್ಲ, ಅದು ವಿಶೇಷತೆ. ಹಾಗಾದರೆ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಯಾವ್ಯಾವ ಹಾಗಾದರೆ ಅಂತ ನೋಡ್ತೀವಿ. ಅವರು ಸಂವಿಧಾನ ಸಮಿತಿಗಳು ಯಾವುವು, ಸಭೆಗೆ ಸಮಿತಿಗಳು ಪ್ರಮುಖ 8 ಸಮಿತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವ್ಯಾವ ಅಂತ ಒಂದೊಂದೇ ನಾವು ಡೀಲ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಬರುವಂಥ ಒಂದೊಂದೇ ಸಮಿತಿಯನ್ನು ಯೂನಿಯನ್ ಪವರ್ ಸಮಿತಿ ಅಂತ ಕರ್ಕೊಳ್ತೀವಿ. ಪವರ್ ಸಮಿತಿ ಅಂತ ಇದು ಜವಾಹರ್ಲಾಲ್ ನೆಹರು ಅಧ್ಯಕ್ಷ ಆಗ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರ್ಕೊಳ್ತೀವಿ, ಇದರ ಅಧ್ಯಕ್ಷ ಜವಾಹರ್ಲಾಲ್ ನೆಹರು. ನೆಕ್ಸ್ಟು ನೋಡಿ, ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಸರ್ದಾರ್ ಪಟೇಲ್ ವಹಿಸ್ಕೊಳ್ತಾರೆ. ಕರಡು ಸಮಿತಿ ಅಂತ ಕರ್ತೀವಿ, ಡಾಕ್ಟರ್ BR ಅಂಬೇಡ್ಕರ್ ವಹಿಸ್ಕೊಳ್ತಾರೆ. ನೆಕ್ಸ್ಟು ಸಲಹಾ ಸಮಿತಿ ಅಂದರೆ ಅಡ್ವೈಸರಿ ಸಮಿತಿ ಅಂತ ಕರ್ಕೊಳ್ತೀವಿ, ಸರ್ದಾರ್ ಪಟೇಲ್ ಇದರ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಸಮಿತಿ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟು ಈ ರೂಲ್ಸ್ ಆಫ್ ನೋಡಿ ಅಂದರೆ ಕಾರ್ಯವಿಧಾನ ನಿಯಮಗಳು ಅಂತ ಕರ್ಕೊಳ್ತೀವಿ, ಇದರ ಸಮಿತಿ ರಾಜೇಂದ್ರ ಪ್ರಸಾದ್ ಆಗ್ತಾರೆ. ಇನ್ನು ರಾಜ್ಯಗಳ ಸಮಿತಿಯನ್ನು ಕರ್ಕೊಳ್ತೀವಿ, ಜವಾಹರ್ಲಾಲ್ ನೆಹರು ವಹಿಸ್ಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಸ್ಟೀರಿಂಗ್ ಸಮಿತಿಯನ್ನು ಕರ್ಕೊಳ್ತೀವಿ, ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಹಾಗಾದರೆ ಅಲ್ಪಸಂಖ್ಯಾತರ ಮತ್ತು ಉಪಸಮಿತಿಗಳು ಅಂತಂದು ಇನ್ನು 15 ಬರ್ತವೆ. ಅವುಗಳು ಒಂದೊಂದೇ ನಾವು ನೋಡ್ತಾ ಹೋಗೋಣ ಯಾವ್ಯಾವ ಸಮಿತಿಗಳು ಅಂತ. ಒಂದೊಂದೇ ಡೀಟೇಲ್ ತಿಳ್ಕೊತಾ ಹೋಗೋಣ. ಅಂದರೆ ಇಲ್ಲಿ ಇಂಪಾರ್ಟೆಂಟು ಈ ಫೈನಾನ್ಸ್ ಹಣಕಾಸು ಸಿಬ್ಬಂದಿ ಸಮಿತಿ ಅಂತ ಬರುತ್ತೆ, ಭಾಷಾವಾರು ಪ್ರಾಂತ್ಯಗಳ ಆಯೋಗ ಅಂತ, ಇವು ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಈ ಕರಡು ಸಮಿತಿ ಇತರ ಸದಸ್ಯರು ನೋಡಿರಿ, NG ಅಯ್ಯನಗರ್, AK ಅಯ್ಯರ್, ಡಾಕ್ಟರ್ KM ಮುನ್ಸಿ, SM ಸದಾವುಲ್ಲಾ ಅಂತ ಬರ್ತಾರೆ. ನೆಕ್ಸ್ಟು NM ರಾವ್ ಅಂತ ಬರ್ತಾರೆ. ಆಮೇಲೆ ನೆಕ್ಸ್ಟು TT ಕೃಷ್ಣಮಾಚಾರ್ಯ ಅಂತ ಬರ್ತಾರೆ. ಅದು ಮುಂದೆ ರಿಪ್ಲೇಸ್ ಆಗುತ್ತೆ ಅವ್ರ ಬಗ್ಗೆ. ಓಕೆನಾ, ಇದಿಷ್ಟು ಕಾನ್ಸೆಪ್ಟ್ ಮುಂದೆ ಸಮಪಟ್ಟು. ನೆಕ್ಸ್ಟು ಸಲಹಾ ಸಮಿತಿಗಳು ಅಂತ ಹೇಳಿದ್ದು ನಿಮಗೆ, ಅವುಗಳನ್ನು ನೋಡ್ತಾ ಹೋಗೋಣ. ಸಲಹಾ ಸಮಿತಿ ಅಂತ ಬಂದಾಗ ಅಡ್ವೈಸರಿ ಕಮಿಟಿ ಅಂತ ಕರ್ಕೊಳ್ತೀವಿ, ಮೂಲಭೂತ ಹಕ್ಕುಗಳ ಸಮಿತಿ ಅಥವಾ ಇಲ್ಲಿ ನೋಡಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಗೆ JP ಕೃಪಲಾನಿ, ಅಲ್ಪಸಂಖ್ಯಾತರು ನೋಡಿ ಅಥವಾ ಮೈನಾರಿಟೀಸ್ ಅಂದ್ಕೊಳ್ತೀವಿ, SSC ಮುಖರ್ಜಿ ವಹಿಸ್ಕೊಳ್ತಾರೆ. ಮತ್ತು ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಅಂತ ಬಂದಾಗ ಈಶಾನ್ಯ ಗಡಿ ಬುಡಕಟ್ಟು ಪ್ರದೇಶಗಳು ಮತ್ತು ಅಸ್ಸಾಂ ಭಾಗಶಃ ಹೊರತುಪಡಿಸಿದ ಭೂಪ್ರದೇಶಗಳು GD ನೋಡಿ ಬಾಡೋಲಿಯೋ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಬಂದಾಗ ಯಾವಂತ ಬಂದಾಗ ನೋಡಿ, ಈ ಇಂಪಾರ್ಟೆಂಟ್ ಅಂತ ಬಂದಾಗ ಹೊರತುಪಡಿಸಿದ ಮತ್ತು ಭಾಗಶಃ ಹೊರತುಪಡಿಸಿದ ಪ್ರದೇಶಗಳು ಅಸ್ಸಾಂ ಹೊರತುಪಡಿಸಿ ಇವಿ ತಕ್ಕರ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಸಂವಿಧಾನ ರಚನೆ ಸಭೆ ಟೀಕೆಗಳು ಏನೇನಾದವು ಅಂತ ಅದು ಸಹಿತ ಕ್ವಶನ್ ನೋಡ್ತಾರೆ. ಇಲ್ಲಿ ನೋಡ್ತಾ ಹೋಗೋಣ ನಾವೇನೇನಂತೇಳಿ. ಇದು ಪ್ರತಿನಿಧಿ ಸಂಸ್ಥೆ ಆಗಿರಲಿಲ್ಲ, ಏಕೆಂದರೆ ಇದರ ಸದಸ್ಯರು ನೇರವಾಗಿ ಚುನಾಯಿತರಾಗಿರಲಿಲ್ಲ. ಮತ್ತೇನಾಯಿತು ಅಂತ ಬಂದಾಗ ವಿರೋಧಗಳು ಬರ್ತವೆ ಇದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಏನಂತ ಬಂದಾಗ ಇದು ಸಾರ್ವಭೌಮ ಸಂಸ್ಥೆ ಆಗಿರಲಿಲ್ಲ, ಏಕೆಂದರೆ ಬ್ರಿಟಿಷ್ ಸರ್ಕಾರದ ಪ್ರಸ್ತಾವನೆಯಿಂದ ರಚಿಸಲಾಗಿತ್ತು. ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ ಆಗಿರ್ಬೋದು, ಕಾಂಗ್ರೆಸ್ ಪ್ರಾಬಲ್ಯ ಆಗಿರ್ಬೋದು, ಅದರ ಜೊತೆಗೆ ಇಂಪಾರ್ಟೆಂಟಾಗಿ ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬಲ್ಯ ಆಗಿರ್ಬೋದು,
ಮತ್ತು ಹಿಂದೂ ಸಮುದಾಯದ ಪ್ರಾಬಲ್ಯ ಆಗಿರ್ಬೋದು. ಇಷ್ಟು ಕಾನ್ಸೆಪ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಿಮಗೆ ಇಂಪಾರ್ಟೆಂಟಾಗಿ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಟಾಪಿಕ್ ವೈಸ್ ಎಲ್ಲವನ್ನು ನಾವು ಚರ್ಚೆ ಮಾಡ್ತೋಣ. ಮುಂದಿನ ಕ್ಲಾಸಲ್ಲಿ ಮತ್ತೆ ನಾವು ಸಿಗೋಣ. ಈ ವಿಡಿಯೋವನ್ನು ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.